ಓಕೆ ಮಾಸ್ಟರ್ಸ್, ಈಗ ಇವತ್ತು ಈ ವೇಗಸ್ ನರ್ವ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆಕ್ಟಿವೇಶನ್ ಮೆಥಡ್ಸ್ ಇದು ಅತಿ ಮುಖ್ಯವಾದ ಅಂಶ. ಇದು ಸಬ್ಜೆಕ್ಟು ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ, ಮತ್ತೆ ಇದು ಪಾಲನೆ ಮಾಡಿ ಎಲ್ಲರಿಗೂ ಹಂಚ್ಕೊಳ್ಳಿ. ಈ ಜ್ಞಾನವನ್ನು ಹಂಚ್ಬೇಕಾಗತ್ತೆ. ಆಯ್ತಾ? ರೈಟ್. ವೇಗಸ್ ನರ್ವ್ ಅಂದರೆ ಏನು, ಎಲ್ಲಿಂದ ಸ್ಟಾರ್ಟ್ ಆಗತ್ತೆ, ಅದು ನಿಜವಾದ ಅದಂದರೆ ಸಕ್ರಿಯಗೊಳಿಸ್ಕೊಂಡ್ರೆ ಏನು ಫಲಿತಗಳಿದೆ ಅಂತ ನಾವು ತಿಳ್ಕೋಬೇಕು ಅಷ್ಟೇ. ವೇಗಸ್ ನರ್ವ್ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್, ಒಂದು ಪ್ರಾಮುಖ್ಯವಾದ ನರ್ವ್ ಅಂತ ಹೇಳ್ಬೋದು. ಇದು ಹೇಳ್ಬೇಕಂದ್ರೆ ಇದನ್ನು ಏನಂತ ಕರಿತೀವಿ ಅಂದ್ರೆ ದೀರ್ಘವಾದ ಕ್ರೇನಿಯಲ್ ಕ್ರೇನಿಯಲ್ ನರ್ವ್ ಅಂತ ಕರಿತೀವಿ. ದೀರ್ಘವಾದ, ಅತಿ ದೀರ್ಘವಾದ, ಲೆಂತಿಯಾದ ಅಂತಂದ್ರೆ ಒಂದು ಅತಿ ಉದ್ದ ಅಂತ ಹೇಳ್ತೀವಲ್ಲ, ಅಷ್ಟು ಲಾಂಗೆಸ್ಟ್ ಕ್ರೇನಿಯಲ್ ನರ್ವ್ ಇದು. ಇದೊಂಥರ ಯಾವ ರೀತಿಯಲ್ಲಿ ಅಂದ್ರೆ ಕಮ್ಯುನಿಕೇಶನ್ ಹೈವೇ. ಎಲ್ಲಿಂದ ಎಲ್ಲಿಗೆ? ನಮ್ಮ ಬ್ರೈನಿಂದ ಎಲ್ಲ ಪ್ರಧಾನ ಪ್ರಿನ್ಸಿಪಲ್ ಆರ್ಗಾನ್ಸ್, ಪ್ರಧಾನ ಅವಯವಗಳಿಗೆ, ಪ್ರಧಾನ ಅಂಗಗಳಿಗೆ. ನೋಡಿದ್ರ, ಬ್ರೈನಿಂದ ಎಲ್ಲ ಪ್ರಧಾನ ಅಂಗಗಳಿಗೆ ಇದೊಂದು ಅದ್ಭುತವಾದ ಕಮ್ಯುನಿಕೇಶನ್ ಹೈವೇ ಅಂತ ಹೇಳ್ತಾರೆ. ಆಯ್ತಾ? ಸೊ ಇಂಥ ವೇಗಸ್ ನರ್ವು ಎಲ್ಲಿಂದ ಶುರು ಆಗತ್ತೆ ಅಂತಂದ್ರೆ, ನೋಡಿ, ಇದು ಬ್ರೈನ್ಗೆ ಇಲ್ಲಿ ಎಕ್ಸಾಕ್ಟ್ಲಿ ನಮ್ಮ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಈ ಕೆಳಗಿರುವಂತ ಸ್ಪೈನಲ್ ಕಾರ್ಡ್, ಓಕೆ, ಆ ಬ್ಯಾಕ್ ಬೋನ್ ಅಂತ ಕರಿತೀವಿ. ಆ ಸ್ಪೈನಲ್ ಕಾರ್ಡ್ ಮೇಲೆ ಬ್ರೈನ್ಗೆ ಬ್ರೈನ್ ಕೊನೆ ಭಾಗ, ಅದನ್ನು ಬ್ರೈನ್ ಸ್ಟೆಮ್ ಅಂತ ಕರೀತಾರೆ. ಬ್ರೈನ್ ಸ್ಟೆಮ್ ಅಲ್ಲಿಂದ ಪ್ರಾರಂಭವಾಗತ್ತೆ. ನೋಡಿದ್ರಾ? ಅಲ್ಲಿಂದ ಪ್ರಾರಂಭವಾಗಿ ಈ ಇಲ್ಲಿಂದ ಪ್ರಾರಂಭವಾಗಿ ನೆಕ್ ಅಂತಂದ್ರೆ ಈ ಕುತ್ತಿಗೆ ಅಲ್ಲಿ ನೆಕ್ಕಲ್ಲಿ ಅಲ್ಲಿ ಫ್ಲೋ ಆಗತ್ತೆ. ಅದಾದ್ಮೇಲೆ ಚೆಸ್ಟ್ ಬರುತ್ತೆ. ಅದಾದ್ಮೇಲೆ ಹೊಟ್ಟೆಗೆ ಹೋಗುತ್ತೆ. ಹೊಟ್ಟೆ ಫೈನಲ್ ಎಂಡ್ ಆಗೋದು. ಅರ್ಥ ಆಯ್ತಾ? ಎಲ್ಲಿಂದ ಎಲ್ಲಿ ಸ್ಟಾರ್ಟ್ ಆಗಿದೆಯೋ ಬ್ರೈನ್ ಸ್ಟೆಮ್ಮು, ಈ ನೆಕ್ ಕುತ್ತಿಗೆ ಭಾಗ, ಆಮೇಲೆ ಚೆಸ್ಟ್ ಬರುತ್ತೆ, ಚೆಸ್ಟ್ ಅಲ್ಲಿರುವಂತಹ ಪ್ರಧಾನ ಅಂಗಗಳು, ಮತ್ತೆ ಹೊಟ್ಟೆಗೆ ಬರುತ್ತೆ. ಹೊಟ್ಟೆದಲ್ಲಿರುವಂತ ಅಲ್ಲಿ ಸಣ್ಣ ಕರ್ಲು, ದೊಡ್ಡ ಕರ್ಲು, ಅಲ್ಲಿ ಕೋಲನ್ ಅಂತ ಹೇಳ್ತೀವಲ್ಲ, ಅಲ್ಲಿವರೆಗೂ ಬರ್ತದೆ. ನೋಡಿ, ಇಷ್ಟು ಅದ್ಭುತವಾದ ನರ್ವ್ ಇದು. ಈ ರೀತಿಯಲ್ಲಿ ಎಲ್ಲ ಅವಯವಗಳನ್ನು ಕನೆಕ್ಟ್ ಮಾಡ್ಕೊಂಡು ಹೋಗುತ್ತೆ. ಇದು ಎಸ್ಪೆಷಲಿ ಏನಂತಂದ್ರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಅದರಲ್ಲಿ ಒಂದು ಭಾಗ ಇದು. ಆಯ್ತಾ? ಇದನ್ನ ಆಕ್ಟಿವೇಟ್ ಮಾಡ್ಕೊಂಡವಾಗ ಒಂದೇನಂದ್ರೆ ದೇಹ ರಿಲ್ಯಾಕ್ಸ್ ಆಗತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗತ್ತೆ. ಪ್ರತಿಯೊಂದು ಯಾವುದೇ ಸ್ಟ್ರೆಸ್ ಇರಲಿ, ನಮ್ಮ ದೇಹ ಒಳಗಡೆ ಡೈಜೆಸ್ಟಿವ್ ಇಶ್ಯೂಸ್ ಆಗಲಿ, ಆಯ್ತಾ, ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ, ಲಂಗ್ಸ್ ಪ್ರಾಬ್ಲಮ್ಸ್ ಆಗಲಿ, ಪ್ರತಿಯೊಂದು ಸಾಲ್ವ್ ಮಾಡುತ್ತೆ ಇದು. ಓಕೆ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಭಾಗ. ಇನ್ನೊಂದು, ಇದನ್ನು ಏನಂತ ಕರಿತೀವಿ ಅಂತಂದ್ರೆ ಎಸ್ಪೆಷಲಿ ರೆಸ್ಟ್ ಅಂಡ್ ಡೈಜೆಸ್ಟ್ ಸಿಸ್ಟಮ್ ಅಂತ ಕರಿತೀವಿ ನಾವು. ರೆಸ್ಟ್ ಡೈಜೆಸ್ಟ್, ನೋಡಿ, ರೆಸ್ಟ್ ಡೈಜೆಸ್ಟ್ ಅದರಲ್ಲಿ ಭಾಗವಾಗಿದೆ. ಆಯ್ತಾ? ಸೊ ರೆಸ್ಟ್ ಡೈಜೆಸ್ಟ್ ಅಲ್ಲಿ ಅಂತ ಅದ್ಭುತವಾದ ಕೆಲಸ ಇದು ಮಾಡತ್ತೆ. ಓಕೆ, ಅದಕ್ಕೋಸ್ಕರ ಇದನ್ನು ನಾವು ಆಕ್ಟಿವೇಟ್ ಮಾಡ್ಕೋಬೇಕು. ಸೊ ರೆಸ್ಟ್ ಅಂಡ್ ಡೈಜೆಸ್ಟ್ ಅಲ್ಲಿ ಇದು ಅದ್ಭುತವಾದ ಕೆಲಸ ಮಾಡತ್ತೆ. ಸೊ ನಾವೆಲ್ಲ ಕೇಳಿರ್ತೀವಿ ಫೈಟ್ ಅಂಡ್ ಫ್ಲೈಟ್ ಅಂತ ಕೇಳಿದ್ವಾ? ಫೈಟ್ ಅಂಡ್ ಫ್ಲೈಟ್. ನೋಡಿ, ಯಾವಾಗ ಸ್ಟ್ರೆಸ್ ಹಾರ್ಮೋನ್ ನಮ್ಮಲ್ಲಿ ಉತ್ಪನ್ನ ಆಗುತ್ತೋ ಐದರ್ ಫೈಟ್ ಆರ್ ಫ್ಲೈಟ್ ಅಂತ ಕರಿತೀವಿ. ಆ ಮೋಡಿಂದ ಅದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಭಾಗ. ಅದು ಅದೇ ನೀವು ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಭಾಗ ಏನಪ್ಪಾ ಅಂತಂದ್ರೆ ಇದರಲ್ಲಿ ರೆಸ್ಟ್ ಅಂಡ್ ಡೈಜೆಸ್ಟ್. ಓಕೆ, ಸೊ ಇದಕ್ಕೂ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬಂದಿದ್ರೆ ನಿಮ್ಗೆ ಎಲ್ಲಾ ಲಾಭಗಳು ಸಿಗತ್ತೆ. ಮೊದಲನೇದು, ನಿಮ್ಮ ಹಾರ್ಟ್ ಬಡತೆ ತುಂಬಾ ಕಡಿಮೆ ಆಗುತ್ತೆ. ನಿಮ್ಮ ಬ್ರೀತಿಂಗ್ ರೇಟ್ ಫಾಸ್ಟ್ ಇರಲ್ಲ, ಸ್ಲೋ ಆಗತ್ತೆ. ಎಸ್ಪೆಷಲಿ ಈ ಪ್ಯಾರಾಸಿಂಪಥೆಟಿಕ್ ಬರಬೇಕಂದ್ರೂ ಈ ಕೂಲಿಂಗ್ ನಾಡಿ ಯಾವುದು? ಎಡನಾಡಿ. ಆಯ್ತಾ? ಎಡಸ್ವರ. ಅದನ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ನೀವು ಪ್ಯಾರಾಸಿಂಪಥೆಟಿಕ್ ತರಂತದೇ ಹೋಗ್ಬಿಡ್ತೀರಾ. ಆಯ್ತಾ? ನೋಡಿ, ಸೊ ಅದಕ್ಕೆ ಅಲ್ಲಿ ಡೈಜೆಷನ್ ಚೆನ್ನಾಗಾಗ್ತದೆ. ಯಾವುದೇ ಇನ್ಫ್ಲಮೇಷನ್ ಇದೆ, ಇನ್ಫ್ಲಮೇಷನ್ ಅದು ಹೋಗುತ್ತೆ ದೇಹದಿಂದ. ಅದು ಡಯಾಬಿಟಿಸ್ ಆಗಲಿ, BP ಆಗಲಿ, ಅನೇಕ ವ್ಯಾಧಿಗಳು ಪ್ರತಿಯೊಂದೂ ಒಂದು ಇನ್ಫ್ಲಮೇಷನೇ ದೇಹದಲ್ಲಿ ಅಲ್ವಾ? ಅದೆಲ್ಲ ಪೂರ್ತಿ ಅದನ್ನು ಸ್ವಚ್ಛಗೊಳಿಸ್ತದೆ. ಆಮೇಲೆ ನಾವು ಮೂಡ್ ಅಂದ್ರೆ ನಮ್ಮ ಬಿಹೇವಿಯರ್ ಒಂದೊಂದು ಡಿಫ್ರೆಂಟ್ ಮೂಡ್ಸ್ ಅಲ್ಲಿ ಇರ್ತೀವಲ್ಲ ನಾವು. ಸೊ ಆ ಮೂಡ್ನು ಚೇಂಜ್ ಮಾಡತ್ತೆ. ಈ ಸ್ಟ್ರೆಸ್ ಅಂದ್ರೆ ಅಧಿಕ ಒತ್ತಡಿಯನ್ನು ತೊಲಗಿಸ್ತದೆ. ಇಷ್ಟು ಫಲಿತ ನಮಗೆ ಕೊಡತ್ತೆ. ಆಯ್ತಾ? ಸೊ ಅದಕ್ಕೆ ಯಾರ್ಯಾರು ಈ ನರ್ವನ್ನ ಆಕ್ಟಿವೇಟ್ ಮಾಡ್ಕೊಂತಾರೋ ನಿಜವಾಗಿ
ಅವ್ರು ತುಂಬಾ ಕಾಮ್ ಆಗಿರ್ತಾರೆ. ಇದನ್ನು ಇನ್ನೊಂದು ಹೆಸರಿದೆ ಇದಕ್ಕೆ. ಏನು ಹೆಸರು ಗೊತ್ತಾ ಇದ್ರ ಹೆಸರು ಏನಂತಂದ್ರೆ ಕಾಮ್ ಸ್ವಿಚ್. ನಮ್ಮ ದೇಹದಲ್ಲಿ ಕಾಮ್ ಸ್ವಿಚ್ ನೋಡಿ, ಸ್ಟ್ರೆಸ್ ಸ್ವಿಚ್ ಅಂತ ಒಂದು ಇರ್ತದೆ. ಸ್ಟ್ರೆಸ್ ಸ್ವಿಚ್ ಯಾವುದು? ಕಾರ್ಟಿಸಾಲ್ ಹಾರ್ಮೋನ್. ಕಾಮ್ ಸ್ವಿಚ್ ಅಂತ ಕರಿತೀವಿ ಈ ಪರ್ಟಿಕ್ಯುಲರ್ ನರ್ವ್ ಅನ್ನು, ನೆನ್ಪಿಟ್ಕೊರಿ. ಇದು ಫೈಟ್ ಆರ್ ಫ್ಲೈಟ್ ಮೋಡಿಂದ ರೆಸ್ಟ್ ಅಂಡ್ ಡೈಜೆಸ್ಟ್ ಅಂಡ್ ರಿಕವರ್ ಮೋಡ್ ತಗೊಂಡು ಹೋಗ್ತದೆ. ನಿಮ್ಮನ್ನು ರೆಸ್ಟ್, ಡೈಜೆಸ್ಟ್ ಅಂಡ್ ರಿಕವರ್ ಮೋಡ್ ಇದಕ್ಕೆ ತಗೊಂಡು ಹೋಗ್ತದೆ. ಅದು ನೆನ್ಪಿಟ್ಕೊರಿ, ಆಯ್ತಾ? ಸೊ ಇದು ಅದಕ್ಕೆ ಇಂಥ ಅದ್ಭುತವಾದ ಈ ನರ್ವನ್ನು ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಇದು ಬ್ರೈನ್ ಸ್ಟೆಮ್ ಒಳಗಡೆ ಇರುವಂತ ಮೆಡುಲ್ಲಾ ಒಬ್ಲಾಂಗೇಟಾ ಅಲ್ಲಿ ಉತ್ಪನ್ನವಾಗಿ, ಈಗಾಗಲೇ ಹೇಳಿದ ಪ್ರಕಾರ ಸ್ಪೈನಲ್ ಕಾರ್ಡಿಂದ ಕುತ್ತಿಗೆಗೆ ಬಂದು, ಅಲ್ಲಿಂದ ಚೆಸ್ಟ್ಗೆ ಬಂದು, ಅಲ್ಲಿಂದ ಡೈಜೆಸ್ಟಿವ್ ಸಿಸ್ಟಮ್ ವರೆಗೂ ಹೇಳ್ಬೇಕಂದ್ರೆ ದೊಡ್ಡ ಕರ್ಲು ಕೋಲನ್ ವರೆಗೂ ಹೋಗುತ್ತೆ. ಇದು ಅಂತ ಅದ್ಭುತವಾದ ನರ್ವ್ ಇದೆ, ಆಯ್ತಾ? ಇದನ್ನೀಗ ನಾವು ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಆಕ್ಟಿವೇಟ್ ಮಾಡ್ಕೊಂಡದೇ ನಾವು ಮಾಡಬೇಕಾಗಿರುವಂತ ಇಂಪಾರ್ಟೆಂಟ್ ವಿಷಯ ಆಗಿದೆ, ಆಯ್ತಾ? ಅದಕ್ಕೆ ಇದರಲ್ಲಿ ಆರ್ಗಾನ್ಸ್ ಯಾವ ಕನೆಕ್ಟ್ ಆಗುತ್ತೆ ಇದು ಹೋಗುವಾಗ ಅಂತಂದ್ರೆ ನೋಡಿ, ಹೇಳಿದ್ವಲ್ಲ ಈಗ ಬ್ರೈನ್ ಅಲ್ಲಿ ಮೆಡುಲ್ಲಾ ಒಬ್ಲಾಂಗೇಟ ಬ್ರೈನ್ ಸ್ಟೆಮ್ ಅಲ್ಲಿ, ಅಲ್ಲಿಂದ ಬರುವಾಗ ಕುತ್ತಿಗೆ ನಿಮ್ಮೆಲ್ಲ ಗೊತ್ತಿರೋ ವಿಷಯ. ಸೊ ಕುತ್ತಿಗೆಯಿಂದ ಒಳಗಡೆ ಹೋಗ್ತಾ ಇರುವಾಗ ಅಲ್ಲಿ ಗಂಟ್ಲು ಪ್ರಾಂತ ಅಂತಂದ್ರೆ ಎಸ್ಪೆಷಲಿ ಅಲ್ಲಿ ಹೇಗಂತಂದ್ರೆ ಆ ನರ್ವ್ ಪ್ರವಾಹ ಆಗ್ತಾ ಇರ್ತದೆ, ವೇಗಸ್ ನರ್ವ್ ಪ್ರವಾಹ ಆಗ್ತಾ ಇದಾವ, ಅಲ್ಲಿ ಸುತ್ತಮುತ್ತ ಇರುವಂತ ಎಲ್ಲ ಆರ್ಗಾನ್ಸ್ಗೂ ಕನೆಕ್ಟ್ ಇರುತ್ತೆ. ಇದು ಒಂಥರ ಹೇಗೆಂದ್ರೆ ಆ ಮೆಡುಲ್ಲಾ ಒಬ್ಲಾಂಗೇಟ ಅನ್ನೋದು ಅಲ್ಲಿ ಬೇರುಗಳಿರ್ತದೆ. ಈ ನರುಗೆ ಬೇರುಗಳಂತ ಇಟ್ಕೊಳ್ಳಿ. ಅಲ್ಲಿಂದ ಒಂದು ಕಾಂಡ ಅಂತಂದ್ರೆ ಅದು ಟ್ರಂಕ್ ಅಂತ ಹೇಳ್ತೀವಲ್ಲ, ಆ ಕಾಂಡ ಅನ್ನೋದು ನಮ್ಮ ಬ್ರೈನ್ ಸ್ಟೆಮ್ ಅಂತ ಇಟ್ಕೊಳ್ಳಿ. ಅಲ್ಲಿಂದ ಕೆಳಗೆ ಬರುವಾಗ ಏನಾಗುತ್ತೆ? ಪ್ರವಾಹ ಆಗತ್ತೆ. ಪ್ರವಾಹ ಆಗುವಾಗ ಕುತ್ತಿಗೆಯಲ್ಲಿ ಪ್ರವಾಹ ಆಗುವಾಗ ಅಲ್ಲಿ ಆ ಕಡೆ ಈ ಕಡೆ ಇರುವಂತ ಎಲ್ಲ ಅವಯವಗಳಿಗೆ ಕನೆಕ್ಷನ್ ಕೊಡುತ್ತೆ. ಅದು ಸಣ್ಣ ಸಣ್ಣ ಒಂಥರ ಬ್ರಾಂಚಸ್ ತರ ಅದು, ಆಯ್ತಾ? ಕೊಂಬೆ ತರ ಅಲ್ಲಿಗೆ ಇಲ್ಲಿಗೆ ಕನೆಕ್ಷನ್ಸ್ ಕೊಡ್ತದೆ. ಅದಕ್ಕೆ ಸುತ್ತಮುತ್ತ ಇರುವಂತ ಅಂಗಗಳೆಲ್ಲ ಕನೆಕ್ಟ್ ಮಾಡ್ಕೊಂಡು ಕೆಳಗಡೆ ಹೋಗುತ್ತೆ ಅದು, ಆಯ್ತಾ? ಸೊ ಅದೇ ರೀತಿಯಲ್ಲಿ ಕುತ್ತಿಗೆಯಲ್ಲಿ ಬರ್ತದೆ, ಅಲ್ಲಿ ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಮತ್ತೆ ಕೆಳಗೆ ಹೋದ್ರೆ ಚೆಸ್ಟ್ ಅಲ್ಲಿ ಲಂಗ್ಸ್ ಆಗಲಿ ಹಾರ್ಟ್ ಆಗಲಿ ಅದು ಕನೆಕ್ಷನ್ ಕೊಡುತ್ತೆ, ಆಯ್ತಾ? ಅದು ಕೆಳಗಡೆ ಹಂಗೆ ಹೋದ್ರೆ ಕೆಳಗಡೆ ಈ ಇನ್ ಸ್ವಲ್ಪ ಕೆಳಗಡೆ ಸ್ಟಮಕ್ ಅಂದ್ರೆ ಜೀರ್ಣಕೋಶ, ಲಿವರು, ಪ್ಯಾನ್ಕ್ರಿಯಾಸು, ಅಲ್ಲಿರುವಂತಹ ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರ್ಲು, ಮತ್ತೆ ದೊಡ್ಡ ಕರ್ಲು, ಎಲ್ಲದಕ್ಕೂ ಕನೆಕ್ಷನ್ ಆ ರೀತಿಯಲ್ಲಿ ಕನೆಕ್ಟ್ ಮಾಡ್ಕೊಂತ ಕೆಳಗಡೆ ಅದೊಂಥರ ಬ್ರಾಂಚಸ್ ತರ, ಆಯ್ತಾ? ಆ ತರ ಕನೆಕ್ಟ್ ಮಾಡ್ಕೊಂತ ಹೋಗ್ತದೆ. ಸೊ ಈ ರೀತಿಯಲ್ಲಿ ಮಾಡುವಾಗ ಆಯ್ತಾ ಏನಾಗತ್ತೆ ಅಂತಂದ್ರೆ ಪ್ರತಿ ಒಂದು ಕಮ್ಯುನಿಕೇಶನ್ ಬ್ರೈನ್ ಇಂದ, ಆಯ್ತಾ? ನೀವೇನಾದ್ರೂ ಟೆನ್ಷನ್ ತಗೊಂಡ್ರೆ ನೋಡಿ, ಬ್ರೈನ್ ಅಲ್ಲಿ ಟೆನ್ಷನ್ ಸ್ಟ್ರೆಸ್ ಮಾಡ್ಕೊಂಡ್ರೆ ತಕ್ಷಣವೇ ನಮ್ಮ ಹೊಟ್ಟೆದಲ್ಲಿ ಒಂಥರ ವಿಕಾರವಾಗುತ್ತೆ. ನೋಡಿದ್ರ? ಹಸು ಆಗೋದಿಲ್ಲ. ಅಬ್ಸರ್ವ್ ಮಾಡಿದ್ರ? ನೀವು ದುಃಖದಲ್ಲಿರುವಾಗ, ಇಲ್ಲಾಂದ್ರೆ ಸ್ವಲ್ಪ ಮೈಂಡ್ ಏನಾದರೂ ಜಾಸ್ತಿ ಸ್ಟ್ರೆಸ್ ಗುರಿ ಆದರೆ ನಿಮಗೆ ಹಸು ಆಗೋದಿಲ್ಲ. ಇನ್ ಕೇಸ್ ತಿಂದ್ರೂ ಅದು ಜೀರ್ಣ ಆಗೋದಿಲ್ಲ, ಅಜೀರ್ಣ ಆಗುತ್ತೆ, ಇಂಡೈಜೆಷನ್ ಆಗುತ್ತೆ. ಇಷ್ಟೆಲ್ಲ ನೀವು ಒಂಥರ ನೀವು ಪ್ರತಿಯೊಬ್ಬರು ಈ ಅನುಭವ ಬಂದಿರ್ತದೆ ಅಂತ ಅಂದ್ರೆ ಅರ್ಥ ಏನು? ಇಷ್ಟು ಕನೆಕ್ಟಿವಿಟಿ ಇದೆ ಅಂತ ಅರ್ಥ. ಅದಕ್ಕೆ ಆ ನರ್ವನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡ್ರೆ, ಅದಕ್ಕೆ ನಾವು ನೋಡಿ ದೇಹದಲ್ಲಿ ನಾವು ಅದಕ್ಕೆ ಈ ವೇಗಸ್ ನರ್ವ್ಗೆ ಮತ್ತೆ ನಮ್ಮ ಶ್ವಾಸಕ್ಕೆ ಲಿಂಕ್ ಇದೆ, ಆಯ್ತಾ? ವೇಗಸ್ ನರ್ವ್ ಆಕ್ಟಿವೇಶನ್ಗೆ ಆದಷ್ಟು ನಮ್ಮ ಕೂಲಿಂಗ್ ನಾಡಿ ಎಡನಾಡಿಯಲ್ಲಿ ನಾವು ಆ ಎಡನಾಡಿಯನ್ನು ಆಕ್ಟಿವೇಟ್ ಮಾಡಿಕೊಂಡ್ರೆ ವೇಗಸ್ ನರ್ವ್ ಆಟೋಮೆಟಿಕ್ ಆಕ್ಟಿವೇಟ್ ಆಗುತ್ತೆ. ಈ ರೀತಿಯಲ್ಲಿ ಅನೇಕ ಪದ್ಧತಿಗಳಿದೆ ಆಕ್ಟಿವೇಟ್ ಮಾಡಕ್ಕೆ. ಅದರಲ್ಲಿ ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತೀನಿ, ಇನ್ನು ಸ್ವಲ್ಪ ಪದ್ಧತಿಗಳನ್ನ ತೋರಿಸ್ತೀನಿ, ಅದು ನೀವು ಪಾಲನೆ ಮಾಡ್ಕೊಳ್ಳಿ ಸಾಕು, ಆಯ್ತಾ? ಇಲ್ಲಿ ಏನಂತಂದ್ರೆ ಮೊದಲನೇ ಪದ್ಧತಿ ನಿಮ್ಗೆ ಈಗಾಗಲೇ ಹೇಳಿದೆ ನಾನು, ಡಯಾಫ್ರಾಗ್ಮ್ಯಾಟಿಕ್ ಬ್ರೀತಿಂಗ್ ಅಂದ್ರೆ ನೀವು ಅಮೃತ ಆಸನದಲ್ಲಿ ಹಾಗೆ ಹಾಗೆ ಮಲ್ಕೊಳ್ಳಿ, ಆರಾಮ ಮಲ್ಕೊಳ್ಳಿ. ಅಮೃತ ಆಸನ ಅಂದ್ರೆ ಶವಾಸನದಲ್ಲಿ ಬೆಡ್ ಮೇಲೆ ಕೆಳಗಡೆ ಚಾಪ ಇಟ್ಕೊಂಡು ಮಲ್ಕೋಬೇಕು. ಮಲ್ಕೊಂಡು ಆರಾಮಾಗಿ ಎರಡು ಕೈಗಳಿಗೆ ಸೈಡಲ್ಲಿ ಬಿಟ್ಕೊಂಡು, ಇಲ್ಲ ಜ್ಞಾನ ಮುದ್ರ ಹಾಗೆ ಸೈಡಲ್ಲಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಇಟ್ಕೊಂಡು ದೀರ್ಘವಾಗಿ ಶ್ವಾಸ ಅಂತಂದ್ರೆ ದೀರ್ಘವಾಗಿ ಅಂದ್ರೆ ಜಾಸ್ತಿ ಫೋರ್ಸ್ಫುಲ್ ಆಗಿ ಮಾಡೋದು ಬೇಕಾಗಿಲ್ಲ. ಹೇಗೆ ಮಾಡಬೇಕು? ನಿಧಾನವಾಗಿ ಒಂದು 4 ಕೌಂಟ್ ಬ್ರೆತ್ ತಗೊಂಡು, ಓಕೆ, 2 ಕೌಂಟ್ ಬೇಕಂದ್ರೆ ಹೋಲ್ಡ್ ಮಾಡ್ಕೊಳ್ಳಿ. ಅಂದ್ರೆ 4 ಕೌಂಟ್ ನಾವು ಪೂರಕ ಮಾಡ್ತೀವಿ, 2 ಕೌಂಟ್ ಕುಂಭಕ ಮಾಡ್ತೀವಿ,
ಮತ್ತೆ 6 ಕೌಂಟು ಇಲ್ಲ 8 ಕೌಂಟು. ಓಕೆ, 8 ಕೌಂಟ್ ಅಂದ್ರೆ ಏನಿಲ್ಲ, ಸೆಕೆಂಡ್ ಅಷ್ಟೇ. 4 ಸೆಕೆಂಡ್ ಒಳಗಡೆ, 2 ಸೆಕೆಂಡ್ ಹೊರಗಡೆ ಇಟ್ಕೊಳ್ಳೋದು. ಹೊರಗಡೆ ಕಲಿಸುವಾಗ ಸ್ವಲ್ಪ ದೀರ್ಘವಾಗಿರ್ಲಿ. ಆಯ್ತಾ? ಅದು 6 ಸೆಕೆಂಡು, 8 ಸೆಕೆಂಡು, 12 ಸೆಕೆಂಡು, ಎಷ್ಟು ಲಾಂಗ್ ಆಗಿ ಮಾಡ್ಕೊಂಡ್ರೆ ಅಷ್ಟು ಉತ್ತಮ. ಆಯ್ತಾ? ಆ ರೀತಿಯಲ್ಲಿ ಮಾಡ್ಕೊಂಡ್ರೆ, ಯಾರು ಆ ರೀತಿಯಲ್ಲಿ ಮಾಡ್ತಾರೋ ನೋಡಿ, ಆ ರೀತಿಯಲ್ಲಿ ಒಂದು 20 ಸೈಕಲ್ 30 ಸೈಕಲ್ ಮಾಡ್ಬೋದಲ್ಲ, ಹಾಗೆ ಮಲ್ಕೊಂಡು. ಅದು ನಿದ್ದೆ ಹೋಗಿ ಯಾರಿಗಾದ್ರೂ ನಿದ್ದೆ ಸಮಸ್ಯೆಗಳಿದ್ರೆ, ಆಯ್ತಾ, ಅಂಥವ್ರು ಇದು ಮಾಡ್ಕೊಂಡು ನಿದ್ದೆ ಹೋದ್ರೆ ನಿಜವಾಗಿ ಆ ಇನ್ಸೋಮ್ನಿಯಾ ಅಂದ್ರೆ ನಿದ್ದೆ ಕೊರತೆ ಅಂತ ಸಮಸ್ಯೆ ತಿರೋಗುತ್ತೆ. ನೋಡಿದ್ರ? ಅದೇ ರೀತಿಯಲ್ಲಿ ಯಾರಾದರೂ ಧ್ಯಾನ ಮಾಡ್ಕೋಬೇಕಂದ್ರೂ ಇದು ಮಾಡ್ಕೊಂಡು ಮಾಡಿದ್ರೆ ಬೇಗ ನೀವು ಆಲ್ಫಾ ಸ್ಥಿತಿ, ತೀಟಾ ಸ್ಥಿತಿ, ಡೆಲ್ಟಾ ಸ್ಥಿತಿಗೆ ಹೋಗುವಂತ ಅವಕಾಶ ಇದೆ. ಇದು ನೆನ್ಪಿಟ್ಕೊಳ್ಳಿ. ಮತ್ತೆ ಯಾರಿಗಾದ್ರೂ ಬಿ ಪಿ ಜಾಸ್ತಿ ಇದ್ದಾರೆ, ಹೈ ಬಿ ಪಿ, ರಕ್ತಪೋಟು, ಇವೆಲ್ಲ ಇದ್ರೆ ಅವ್ರಿಗೂ ಅದ್ಭುತವಾದ ಪರಿಹಾರ ಸಿಗುತ್ತೆ ಇದರಿಂದ. ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಆಯ್ತಾ? ಇದು ಇಂಪಾರ್ಟೆಂಟ್. ನೆಕ್ಸ್ಟು, ಈಗಾಗಲೇ ನಾನು ಹೇಳಿದ್ದೀನಿ ಸ್ನೋ ಯೋಗ ಅಂತ. ಇದಕ್ಕೆ ಮುಂಚೆ ಸಬ್ಜೆಕ್ಟ್ ಒಂದು ಹೇಳುವಾಗ ನಾನು ಸ್ನೋ ಯೋಗ ಬಗ್ಗೆ ಹೇಳಿದೆ. ಏನಂತಂದ್ರೆ ಅದಕ್ಕೊಂದು ಸ್ನೋ ಯೋಗ ಬೌಲ್ ಸಿಗತ್ತೆ. ಅದರಲ್ಲಿ ನೀರು ಹಾಕಿ ಡೀಪ್ ಫ್ರೀಸಲ್ಲಿ ಇಟ್ಟರೆ ಅದು ಐಸ್ ತಯಾರಾಗತ್ತೆ, ಐಸ್ ಆಗಿ. ಅದನ್ನು ಐಸು ಆ ಪೀಸಸ್ ತೆಗೆದು ಅದರಲ್ಲಿ ಮತ್ತೆ ನೀರು, ತಣ್ಣೀರು ಇಲ್ಲ ತಣ್ಣೀರು ಹಾಕಿ ಅದನ್ನು ಆ ಬೌಲನ್ನು ಹೀಗೆ ಆ ಬೌಲ್ ನೀರು ಒಳಗಡೆ ನಿಮ್ಮ ಮುಖವನ್ನು ಒಳಗಡೆ ಡಿಪ್ ಮಾಡಿದರೆ, ಓಕೆ, ತಕ್ಷಣ ಏನಾಗತ್ತೆ, ಈ ಮುಖದಲ್ಲಿ ನಾನು ಹೇಳಿದಲ್ಲ, ಈ ಮುಖದಲ್ಲಿನೂ ಇರ್ತದೆ ಬ್ರಾಂಚಸ್. ಯಾವುದು ವೇಗಸ್ ನರ್ವ್ ಬ್ರಾಂಚಸ್ ಮುಖದಲ್ಲಿ ಇರ್ತವೆ. ಆಯ್ತಾ? ಅದು ಎಲ್ಲೆಲ್ಲಿ ಪ್ರವಾಹ ಆಗುತ್ತೋ ಅದಕ್ಕೆ ಆ ಕಡೆ ಈ ಕಡೆ ಕನೆಕ್ಷನ್ ಇರುತ್ತೆ. ಅದಕ್ಕೆ ತಕ್ಷಣವೇ ಆ ಪರ್ಟಿಕ್ಯುಲರ್ ಆ ನರ್ವ್ ಆಕ್ಟಿವೇಟ್ ಆಗುತ್ತೆ, ವೇಗಸ್ ನರ್ವ್. ಅದೇ ರೀತಿಯಲ್ಲಿ ತಣ್ಣೀರು, ಆ ಫೆಸಿಲಿಟಿ ನಿಮಗಿಲ್ಲ ಅಂದ್ರೆ ತಣ್ಣೀರು ತಗೊಂಡು ಮುಖಕ್ಕೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಫೋರ್ಸ್ಫುಲ್ ಆಗಿ ಮುಖಕ್ಕೆ ನೀರು ಸ್ವಲ್ಪ ಚಲ್ಕೊಂಡ್ರೆ ಅಲ್ಲಿನೂ ಸಹ ಆಕ್ಟಿವೇಶನ್ ಬರುತ್ತೆ, ಅವಕಾಶ ಇದೆ. ಆಯ್ತಾ? ಇದನ್ನು ಮಾಡ್ಕೊಳ್ಳಿ. ಸೊ ಇನ್ನೂ ಇಲ್ಲಾಂದ್ರೆ ಸ್ನಾನ ಮಾಡ್ತಿರಲ್ಲ, ನಾನು ಈಗಾಗಲೇ ಹೇಳಿದೆ ಸ್ನಾನ ಮಾಡೋ ವಿಧಾನ. ಸ್ನಾನ ಮಾಡೋ ವಿಧಾನದಲ್ಲಿ ತಣ್ಣೀರಿಂದ ಸ್ನಾನ ಹೇಗೆ, ಪೂರ್ತಿ ತಣ್ಣೀರಿಂದ ಸ್ನಾನ ಮಾಡೋಂಥ ಆ ವ್ಯವಸ್ಥೆ ಇದ್ರೆ, ಅಭ್ಯಾಸ ಇದ್ರೆ ಮಾಡ್ಕೊಳ್ಳಿ. ಮತ್ತೆ ನೀವು ಬಿಸಿ ನೀರು ಯೂಸ್ ಮಾಡೋದೇ ಬೇಕಾಗಿಲ್ಲ, ಅದು ಬೇರೆ ವಿಷಯ. ಅದು ಅಭ್ಯಾಸ ಇಲ್ಲ ಅಂತಿರೋರು ಸ್ವಲ್ಪ 1 ನಿಮಿಷ ಬಿಸಿ ನೀರು ಬಿಗಿನಿಂಗ್ ಅಲ್ಲಿ, ಮತ್ತೆ ತಣ್ಣೀರು, ಮತ್ತೆ ಬಿಸಿ ಮತ್ತೆ ತಣ್ಣೀರು, ಆ ಥರ ಚೇಂಜ್ ಮಾಡ್ಕೊಳ್ಳಿ. ಆಯ್ತಾ? ಇದನ್ನು ಮಾಡೋದು ಪ್ರಯತ್ನ ಮಾಡಿದ್ರೂ ಆಕ್ಟಿವೇಶನ್ ಆಗತ್ತೆ. ನೋಡಿದ್ರ? ಓಕೆ. ಸೊ ಅದಕ್ಕೋಸ್ಕರ ಅಲ್ಲಿ ಆ ವೇಗಸ್ ನರ್ವ್ ಪ್ರವಾಹ ಆಗುವಾಗ ಅದಕ್ಕೂ ರಿಫ್ಲೆಕ್ಸ್ ಪಾಯಿಂಟ್ಸ್ ಅಂತ ಇರ್ತವೆ, ಎಲ್ಲ ಕಡೆ ಇರ್ತವೆ, ಕನೆಕ್ಷನ್ಸ್ ಅಂತ ಹೇಳ್ತೀವಿ ಅಷ್ಟೇ. ಅದು ಪ್ರವಾಹ ಆಗ್ತಾ ಇರ್ತದೆ ಆ ಕಡೆ ಈ ಕಡೆ ಬ್ರಾಂಚಸ್. ಓಕೆ. ಆ ನರ್ವ್ಸ್ ಆ ಕಡೆ ಈ ಕಡೆ ಪ್ರವಾಹ ಆಗ್ತಾವಲ್ಲ, ಅವೆಲ್ಲನೂ ವಿಧ ವಿಧ ಪ್ಲೇಸಲ್ಲಿ ಕನೆಕ್ಟ್ ಆಗಿರ್ತವೆ. ಅದಕ್ಕೆ ಅದಕ್ಕೆ ಸ್ವಲ್ಪ ಪಾಯಿಂಟ್ಸು ಇದೆ, ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಇದೆ, ಅದು ಕೊನೆಯದಾಗಿ ಹೇಳ್ಕೊಡ್ತೀನಿ. ಸೊ ಈಗ ಇದೊಂದು ಪದ್ಧತಿ. ಆಯ್ತಾ? ತಣ್ಣೀರು ಅನ್ನೋದು ತುಂಬಾ ಕೋಲ್ಡ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಹಮ್ಮಿಂಗು, ಚಾಂಟಿಂಗು, ಸಿಂಗಿಂಗ್. ನೋಡಿದ್ರ? ಸೊ ಇದರಲ್ಲಿ ಹಮ್ಮಿಂಗ್ ಮಾಡಿದರೆ, ಹಮ್ಮಿಂಗ್ ಅಂದ್ರೆ ಏನು, ಭ್ರಮರಿ ಪ್ರಾಣಾಯಾಮ. ನಾವು ಈಗ ಗೊತ್ತಲ್ಲ, ಈಗ ಇಟ್ಕೊಂಡು, ಎಸ್ಪೆಷಲಿ ಈಗ ಇಟ್ಕೊಂಡು ಈ ರೀತಿಯಲ್ಲಿ, ಹ್ಮ್ ಈಗ ಇಟ್ಕೊಂಡು ಈ ಭ್ರಮರಿ ಪ್ರಾಣಾಯಾಮನ ಮಾಡ್ತೀವಲ್ಲ, ಅಂದ್ರೆ ಒಂಥರ ಜೂಂಕಾರ ಶಬ್ದ ಮಾಡೋದು, ಜೂಂಕಾರ ಶಬ್ದ ಮಾಡ್ತಾ ಬರೋದು. ಇಲ್ಲಾಂದ್ರೆ ಓಂ ಅಂತ ಈಗ ಇಟ್ಕೊಂಡು ಹಿಂಗೆ ಇಟ್ಕೊಂಡು ದೀರ್ಘವಾದ ಶ್ವಾಸ ತಗೊಳ್ಳಿ. ಓ ಇದರಲ್ಲಿ ಈ ಓಂ ಶಬ್ದ ಅನ್ನೋದು ಆಲ್ವೇಸ್ ಹೆಂಗಿರ್ತಂದ್ರೆ, ಓಂ ಶಬ್ದ ಆ, ಓ, ಅಂತ ಇರ್ತದೆ. 3 ಶಬ್ದಗಳು ಅಂದ್ರೆ ಅಕಾರ, ಉಕಾರ, ಮಕಾರ. ಮಕಾರ ಲಾಂಗ್ ಆಗಿರ್ಬೇಕು, ಮಕಾರ ಲಾಂಗ್ ಆಗಿರ್ಬೇಕು, ಅದ್ ನೆನ್ಪಿಟ್ಕೊಳ್ಳಿ. ಆಯ್ತಾ? ಆ ರೀತಿಯಲ್ಲಿ ನೀವು ಮಾಡ್ಕೊಂಡ್ರು ಇದು ಆಕ್ಟಿವೇಟ್ ಆಗುತ್ತೆ. ಇಲ್ಲ ಅಂದ್ರೆ ಜಸ್ಟ್ ಈ ಭ್ರಮರಿ ಪ್ರಾಣಾಯಾಮದಲ್ಲಿ, ಭ್ರಮರಿ ಅಂತಂದ್ರೆ ಈ ನಮ್ಮ ಜೀನ್ ಮಾಡ್ತದಲ್ಲ ಶಬ್ದ, ಜುಂಕಾರ, ಅದು ಗಂಟ್ಲಿಂದ ಬರ್ಬೇಕು ಶಬ್ದ, ನೋಡ್ಕೊಳ್ಳಿ. ಹ್ಮ್.
ಒಂಥರ ಈ ಝೂಂಕಾರ ಶಬ್ದ ಮಾಡ್ತೀವಿ ನೋಡಿ, ಅದು ತುಂಬಾ ಲೌಡ್ ಆಗಿ ಒಂಥರ ಸೌಂಡ್ ಮಾಡಿದ್ರೆ, ಅದು ಗಂಟ್ಲಿಂದನೇ ಆ ಶಬ್ದ ಮಾಡಿದ್ರೆ ಆ ವೈಬ್ರೇಷನ್ಸ್ ಇಂದನೂ ಈ ನರ್ವ್ ಆಕ್ಟಿವೇಶನ್ ಬರುತ್ತೆ. ಆಯ್ತಾ? ಇದನ್ನು ಮಾಡ್ಬೋದು ನೀವು, ಇದೊಂದು ಪ್ರಯತ್ನ ಮಾಡಿ ಈ ರೀತಿಯಲ್ಲಿ. ಅಂದ್ರೆ ಅಲ್ಲಿ ಓಂ ಚಾಂಟಿಂಗ್ ಮಾಡ್ಬೋದು, ಇಲ್ಲ ಅಂದ್ರೆ ಝುಂಕಾರ ಶಬ್ದದಿಂದ ಮಾಡ್ಬೋದು. ಸೊ ಅದನ್ನು ಹಮ್ಮಿಂಗ್ ಅಂತ ಹೇಳ್ತೀವಿ, ಓಂ ಚಾಟಿಂಗ್ ಅಂತ ಹೇಳ್ತೀವಿ, ಇದು ಅಷ್ಟೇ. ಮತ್ತೆ ಚೆನ್ನಾಗಿ ಹಾಡುಗಳು ಆಡೋರು ಆ ರೀತಿಯಲ್ಲಿ ಹಾಡುಗಳು ಆಡಿದ್ರು ಸಹ ಅದು ಆಕ್ಟಿವೇಟ್ ಆಗುತ್ತೆ ಆ ನರ್ವ್. ನೋಡಿದ್ರೆ ಅದಕ್ಕೆ ಸಿಂಗಿಂಗ್ ಅನ್ನೋದು, ಹಾಡುಗಳು ಆಡೋದು ಎಷ್ಟು ಇಂಪಾರ್ಟೆಂಟ್ ನೋಡ್ಕೊರಿ. ಅದಕ್ಕೆ ಅವರು ಹಾಡುಗಳು ಆಡೋಂಥವ್ರಿಗೆ ಏನಿರ್ತದೆ, ಪ್ರಶಾಂತತೆ ಇರ್ತದೆ ಅವ್ರ ಒಳಗಡೆ, ಸ್ವಲ್ಪ ಶಾಂತಿ ನೆಮ್ಮದಿ ಇರ್ತದೆ. ಅದನ್ನು ಇಂಪಾರ್ಟೆಂಟ್. ನೆಕ್ಸ್ಟ್ ಏನಂತಂದ್ರೆ, ಯಾವಾಗಲೂ ಅಷ್ಟೇ ಇದು ಇನ್ನೊಂದು ಆಕ್ಟಿವೇಶನ್ ಮಾಡ್ಕೊಳ್ಳೋ ಪದ್ಧತಿ ಏನಂತಂದ್ರೆ ಧ್ಯಾನ ಮತ್ತೆ ಮೈಂಡ್ಫುಲ್ನೆಸ್. ಈಗಾಗಲೇ ಹೇಳಿದೆವಲ್ಲ ನಾವು, ಸಾಕ್ಷಿಯಾಗಿರೋದು ಅಂತಂದ್ರೆ ಏನು ಕೆಲಸ ಮಾಡ್ತಾ ಇದ್ರು ಆ ಕೆಲಸದ ಮೇಲೆ ಪೂರ್ತಿ ಏಕಾಗ್ರತೆ. ಆಯ್ತಾ? ಲಿವಿಂಗ್ ಇನ್ ಪ್ರೆಸೆಂಟ್ ಮೂಮೆಂಟ್ ಅಂತ ನಾನು ಈಗಾಗಲೇ ಹೇಳಿದೆ ನಿಮಗೆ. ಸೊ ಅದನ್ನು ಪಾಲನೆ ಮಾಡಿ. ಮತ್ತೆ ಧ್ಯಾನ, ಪ್ರತಿನಿತ್ಯ ನಾವು ಧ್ಯಾನ ಮಾಡ್ತೀವಲ್ಲ, ಧ್ಯಾನ ಮಾಡೋಂಥವ್ರಿಗೂ ಸಹ ಖಂಡಿತ ಏನಾಗುತ್ತೆ, ನಮಗೆ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನೋದು ಆಕ್ಟಿವೇಟ್ ಆಗೇ ಆಗುತ್ತೆ. ಅವಾಗಲೂ ನೀವು ಅದನ್ನು ಸಹ, ಅಂದ್ರೆ ಪ್ರತಿನಿತ್ಯ ನಾವು ಧ್ಯಾನ ಮಾಡ್ತಾ ಇರ್ತೀವಿ, ಆಟೋಮೆಟಿಕ್ ಆಗಿ ನಮಗೆ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ನಮ್ಮಲ್ಲಿ ತುಂಬಾ ಅತಿ ಹೆಚ್ಚಾಗಿ ನೆಮ್ಮದಿ ಪ್ರಶಾಂತತೆ ಸಿಗ್ತದೆ. ಅಂದ್ರೆ ಮೈಂಡ್ಫುಲ್ನೆಸ್ ಮತ್ತೆ ಮೆಡಿಟೇಷನ್ ಅದನ್ನು ಸಹ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈ ಗಂಟ್ಲಲ್ಲಿ ಗಾರ್ಗ್ಲಿಂಗ್ ಮಾಡೋದು ನೋಡಿ, ಗಂಟ್ಲಲ್ಲಿ ಗಾರ್ಗ್ಲಿಂಗ್ ಮಾಡುವಂಥದ್ದು ಅದನ್ನು ಇಂಪಾರ್ಟೆಂಟೇ. ನೀರು ತಗೊಂಡು, ಅಂದ್ರೆ ಸ್ವಲ್ಪ ಉಗುರುಬೆಚ್ಚ ನೀರು, ಅದಕ್ಕೂ ಅರಿಶಿನ ಹಾಕೊಂಡು ಗಾರ್ಗ್ಲಿಂಗ್ ಮಾಡ್ತಾ ಇರುವಾಗ ಈ ಗಂಟ್ಲಲ್ಲಿನೂ ಸಹ ಈ ನರ್ವ್ ಆಕ್ಟಿವೇಟ್ ಆಗುವಂತ ಅವಕಾಶನೂ ಇದೆ ಅಂತ ಹೇಳ್ತಾರೆ. ಆಯ್ತಾ? ನೆಕ್ಸ್ಟ್ ವಾಕಿಂಗ್ ಮಾಡೋದು, ಯೋಗಾಸನಸು, ವಾಕಿಂಗು, ಈ ರೆಗ್ಯುಲರ್ ಮೂಮೆಂಟ್ ಅಂತಂದ್ರೆ ತುಂಬಾ ಜನ ಕೂತ್ಕೊಂಡೇ ಕೆಲಸ ಮಾಡಕ್ ಪ್ರಯತ್ನ ಮಾಡ್ತಾರೆ ನೋಡಿ ಹೆಚ್ಚಾಗಿ. ನಾನು ಹೇಳಿದೆ, ಎಷ್ಟೋ ಸರಿ ಹೇಳಿದೆ ಅದ್ರ ಬಗ್ಗೆ, ಅದರ ನಷ್ಟ ಏನು ಅಂತ ಹೇಳಿದ್ವಿ. ಈಗ ಸ್ವಲ್ಪ ಆಕ್ಟಿವ್ ಆಗಿ ಓಡಾಡೋದು, ಪ್ರತಿ 20 ನಿಮಿಷಕ್ಕೆ 1 ನಿಮಿಷ 2 ನಿಮಿಷ ನಡಿಬೇಕು. ಇದು ರೂಲು, ತಂಬ್ ರೂಲ್, ನೆನ್ಪಿಟ್ಕೊಳ್ಳಿ. ಈ ರೀತಿಯಲ್ಲಿ ಮಾಡ್ಕೊಂಡವ್ರಿಗೂ ಸಹ ಈ ವೇಗಸ್ ನರ್ವ್ ಆಕ್ಟಿವೇಟ್ ಆಗತ್ತೆ. ಆಯ್ತಾ? ಮತ್ತೆ ಒಳ್ಳೆ ಮಾತುಗಳು ಮಾತಾಡೋದಾಗ್ಲಿ, ಚೆನ್ನಾಗಿ ನಗೋದು, ಓಕೆ, ಲಾಫಿಂಗ್ ಅದನ್ನು ಇಂಪಾರ್ಟೆಂಟೇ. ಇನ್ನೊಬ್ಬರ ಜೊತೆಗೆ ಕೂತ್ಕೊಂಡು ಮಾತಾಡುವಾಗ ಅವರು ಅಂದ್ರೆ ಒಂಥರ ಅವ್ರ ಕಣ್ಣುಗಳಿಂದ ನಿಮ್ಮ ಕಣ್ಣುಗಳ ಕನೆಕ್ಷನ್ ಇರಬೇಕು, ಐ ಕಾಂಟ್ಯಾಕ್ಟ್. ಆ ರೀತಿಯಲ್ಲಿ ಮಾತಾಡುವಾಗ ಆಟೋಮೆಟಿಕ್ ಆಗಿ ಇದು ಆಕ್ಟಿವೇಶನ್ಗೂ ಬರೋದು ಸಾಧ್ಯವಿದೆ. ಅರ್ಥ ಆಯ್ತಾ? ಸೊ ಇದನ್ನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಳ್ಳೆ ಪಾಸಿಟಿವ್ ಇಂಟ್ರಾಕ್ಷನ್, ಒಳ್ಳೆ ಮಾತುಗಳು ಮಾತಾಡುವಾಗ ಇದೆಲ್ಲನೂ ಸಹ ಈ ನರ್ವನ್ನ ಆಕ್ಟಿವೇಟ್ ಮಾಡುವಂಥ ಅವಕಾಶ ಹೆಚ್ಚಾಗಿದೆ. ಆಯ್ತಾ? ಇನ್ನು ತಿಳ್ಕೊಳ್ಳಿ. ಇಷ್ಟು ಪದ್ಧತಿಗಳು ನೀವು ಪಾಲನೆ ಮಾಡಿದರೆ ಖಂಡಿತ ಇದು ಈ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆದರೆ ಎಷ್ಟು ಲಾಭಗಳು ಅದೆಲ್ಲ ನಾವು ತಿಳ್ಕೊಂಡಿದ್ವಿ. ಇದರಲ್ಲಿ ಒಂದು ಅಕ್ಯುಪ್ರೆಷರ್ ಅಲ್ಲಿ ಒಂದು 3 ಪಾಯಿಂಟ್ ತೋರಿಸ್ತೀನಿ. ಆ 3 ಪಾಯಿಂಟ್ ಸಹ ಆಯ್ತಾ, ನೀವು ಅಭ್ಯಾಸ ಮಾಡಿದರೆ ಖಂಡಿತ ನಿಮ್ಗೆ ಏನ್ ಸಿಗತ್ತೆ, ವೇಗಸ್ ನರ್ವ್ ಆಕ್ಟಿವೇಶನ್ಗೂ ಬರುತ್ತೆ. ನೋಡ್ಕೊಳ್ಳಿ. ಈಗ 3 ಆಕ್ಯುಪ್ರೆಷರ್ ಪಾಯಿಂಟ್ಸ್ ಯಾವುದಿದೆ ಅಂತ ನಿಮಗೆ ತೋರ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿದ್ರ, ಫಸ್ಟ್ ಈ ಕಿವಿಯಲ್ಲಿ ಇದೆಯಲ್ಲ, ನೋಡ್ಕೊಳ್ಳಿ. ಇಲ್ಲಿ ಪ್ರಧಾನವಾಗಿ ಈ ಮೇಲೆ ಪ್ರಾಂತ, ಇಲ್ಲಿ ಚೆನ್ನಾಗಿ ಈ ಹೆಬ್ಬೆರಳು ತಗೊಂಡು ಇಲ್ಲಿ ಪ್ರೆಸ್ ಮಾಡ್ಕೊಂಡು, ಇಲ್ಲಿ ಪ್ರವಾಹ ಆಗ್ತಾ ಇರ್ತದೆ, ಈ ನರ್ವ್ ವೇಗಸ್ ನರ್ವ್ ಇಲ್ಲಿ ಪ್ರವಾಹ ಆಗ್ತಾ ಇರ್ತದೆ. ಅದಕ್ಕೆ ಇಲ್ಲಿ ಈಗ ಪ್ರೆಸ್ ಮಾಡ್ಕೊಳ್ಳಿ. ಬೇಕಂದ್ರೆ ಬ್ರೀತಿಂಗ್ ಜೊತೆಗೆ ಮಾಡ್ಕೊಳ್ಳಿ ಒಂದು 20 ಸರಿ. ಬ್ರೀತಿಂಗ್ ಅಂದ್ರೆ ಯಾವ ತರ, ಪ್ರೆಸ್ ಮಾಡುವಾಗ ಬ್ರೀತಿಂಗ್ ಒಳಗಡೆ ತಗೊಳ್ಳಿ, ಆಯ್ತಾ, ನಿಧಾನವಾಗಿ. ರಿಲೀಸ್ ಮಾಡುವಾಗ ಕೈಗಳು ತೆಗೆಯುವಾಗ, ನಿಮ್ಮ ಬೆರಳು ತೆಗೆಯುವಾಗ ಅವಾಗ ಶ್ವಾಸನ್ನು ಬಿಡಬೇಕು ಆಚೆ ಕಡೆ. ಓಕೆ, ನೋಡ್ಕೊಳ್ಳಿ. ಓಕೆ, ಇಲ್ಲೊಂದು ನರ್ವ್ ಇದೆ, ಈ ನೋಡಿ ಈ ಪ್ರಾಂತ ಕರೆಕ್ಟ್ ಆಗಿ, ಅಂದ್ರೆ ಇಲ್ಲಿದೆಲ್ಲ ಈ ಮೇಲೆ ಇಲ್ಲಿ ಹೀಗೆ. ಆಯ್ತಾ? ನೆಕ್ಸ್ಟ್ ಇದೊಂದು ಪಾಯಿಂಟ್ ಇದೆ. ಇನ್ನೊಂದು ಪಾಯಿಂಟ್ ಏನಂದ್ರೆ ನೋಡಿ, ಕೈಯಲ್ಲಿ ನೋಡಿದ್ರ, ಇಲ್ಲಿ ಒಂದು ಕೈಯಲ್ಲಿ ತೋರಿಸಿ, 2 ಕೈಯಲ್ಲಿ ಇರುತ್ತೆ. ಪ್ರಧಾನವಾಗಿ 3 ಬೆರಳು ಇಡಬೇಕು.
ಈ ಮನೆ ಕಟ್ಟಿದೆಲ್ಲ ಅಲ್ಲಿ 3 ಬೆರಳು ಹೀಗಿಡಿ, ನೋಡಿ ಹೀಗೆ 3 ಬೆರಳು, 3 ಬೆರಳು ಇಟ್ರೆ ಹೀಗಿಟ್ರೆ ಈ ತೋರು ಬೆರಳಿಗೂ ಪಕ್ಕದಲ್ಲಿ ಇಲ್ಲಿ 2 ಬೋನ್ಸ್ ಹೋಗ್ತಾ ಇರ್ತದೆ. 2 ಬೋನ್ಸ್ ಇಲ್ಲಿ ಈ ಕಡೆ ಒಂದು ಆ ಕಡೆ ಒಂದು, ಆ ಮಧ್ಯದಲ್ಲಿ ಆ ಮಧ್ಯ ಪಾಯಿಂಟ್ ಇಲ್ಲಿ 2 ಬೋನ್ ಕಾಣಿಸ್ತದೆ ನಿಮಗೆ. ಆದ್ರೆ ಗುರುಜಿ 3 ಬೆರಳು, ಕಾಣಿಸಲ್ಲ ಅದು ಕೈ. ಹಾ, ಈ ಮೂರು ಬೆರಳು ಅಷ್ಟೇ. ಸರಿ. ಇಲ್ಲಾಂದ್ರೆ ಈಗ ಈಗ ಇಡಕ್ಕಾಗಲ್ಲ, ಈಗ ಹೆಂಗಾದ್ರೂ ಇಟ್ಕೊಳ್ಳಿ ಪರವಾಗಿಲ್ಲ. ಇದು 3 ಬೆರಳು. ಓಕೆ, 3 ಬೆರಳಿಗೆ ಅಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು ಕೆಳಗಡೆ, ಆಯ್ತಾ? ಆ ಪಾಯಿಂಟ್ ಬಂದ್ಬಿಟ್ಟು ಈ ಇಲ್ಲಿ ಬೋನ್ಸ್ ಎರಡು ಇರುತ್ತೆ, ಆ ಎರಡು ಮಧ್ಯದಲ್ಲಿ ಅಂತ ಆ ಪಾಯಿಂಟ್ ಇಲ್ಲಿ ಚೆನ್ನಾಗಿ ಈ ಥರ ನೋಡ್ಕೊಳ್ಳಿ. ಈ ಥರ ಸರ್ಕ್ಯುಲರ್ ರೊಟೇಟ್ ಮಾಡೋದು. ಸ್ವಲ್ಪ ಕೋಕೋನಟ್ ಆಯಿಲ್ ತಗೊಂಡು ಇಲ್ಲಿ ಹಚ್ಕೊಂಡು ನೀಟಾಗಿ ಈ ಥರ ಮಸಾಜ್ ಮಾಡ್ಕೊಳ್ಳೋದು. 1 ನಿಮಿಷ 2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ, ಆಯ್ತಾ? ಸ್ವಲ್ಪ ಪ್ರೆಷರ್ ಅಪ್ಲೈ ಮಾಡ್ಬೋದು. ಪ್ರೆಷರ್ ಈ ಥರ ಜಾಸ್ತಿ ಪ್ರೆಷರ್ ಬೇಡ, ಸ್ವಲ್ಪ ಪ್ರೆಷರ್ ಅಪ್ಲೈ ಮಾಡ್ಬೋದು. ಹೀಗೆ ನೋಡಿ, ಈ ಥರ ಪ್ರೆಸ್ ಮಾಡೋದು, ಬ್ರೀತಿಂಗ್ ಜೊತೆಗೆ ಮಾಡ್ಕೋಬೋದು. ಆ ಥರನೂ ಮಾಡ್ಬೋದು. ಓಕೆ, ಹೀಗೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೊಂದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ನಿಮಗೆ ಕಾಲಲ್ಲಿ ತೋರಿಸ್ತೀನಿ. ಅದು ಸ್ಟಮಕ್ 36 ಪಾಯಿಂಟ್. ಇದಕ್ಕೆ ಮುಂಚೆ ನಾನು ಟೀಚ್ ಮಾಡಿದ್ದೀನಿ ಒಂದ್ಸರಿ. ಇದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಆಯ್ತಾ? ಕಾಣಿಸ್ತಾ ಇದೆಯಾ? ಎಸ್ ಆರ್ ನೋ? ಕಾಣ್ತಾ ಇದೀವಿ. ರೈಟ್, ಇಲ್ಲಿ ನೋಡ್ಕೊಳ್ಳಿ. ಇದು ಮೊಣಕಾಲು, ಇಲ್ಲಿ ಇದ್ರ ನೀ ಕ್ಯಾಪ್ ಅಂತ ಹೇಳ್ತೀವಿ. ಆ ನೀ ಕ್ಯಾಪ್ ಇಂದ ಈ ತರ 3 ಬೆರಳು, ನಿಮ್ಮ 3 ಬೆರಳು ಇಟ್ಕೊಳ್ಳಿ. ಇಟ್ಕೊಂಡ್ರೆ ಕೆಳಗಡೆ ಒಂದು ಪಾಯಿಂಟ್, ಇದು ಸ್ಟಿನ್ ಬೋನ್ ಅಂತ ಹೇಳ್ತಾರೆ. ಸ್ಟಿನ್ ಬೋನ್, ಆ ಬೋನ್ ಪಕ್ಕದಲ್ಲೇ ಇರ್ತದೆ, ಆಯ್ತಾ? ಸ್ಟಿನ್ ಬೋನ್, ಒಂದು ಬೋನ್ ಇಲ್ಲ ಅಂದ್ರೆ ಇಲ್ಲೊಂದು ಮೂಲಿಗೆ ಹೋಗ್ತಾ ಇರ್ತದೆ. ಆ ಬೋನ್ ಇದೆಲ್ಲ, ಆ ಬೋನ್ಗೆ ಪಕ್ಕದಲ್ಲೇ 3 ಬೆರಳು ಕೆಳಗಡೆ ಕರೆಕ್ಟ್ ನಿಮ್ಮ ನೀ ಎಂಡ್ ಕ್ಯಾಪ್ ಇದೆಯಲ್ಲ, ಅಲ್ಲಿಂದ ಪ್ರಾರಂಭವಾಗಿ 3 ಬೆರಳು ಇಟ್ಕೊಂಡ್ರೆ ಅಲ್ಲೊಂದು ಪಾಯಿಂಟ್. ಈ ಪಾಯಿಂಟ್ ಅನ್ನು ST36 ಅಂತ ನಾವು ಕರಿತೀವಿ. ಸ್ಟಮಕ್ 36 ಪಾಯಿಂಟ್. ಇಲ್ಲಿ ಸಹ ಏನು ಮಾಡ್ಬೇಕು, ನೀವು ಕೊಕೊನಟ್ ಆಯಿಲ್ ಹಚ್ಕೊಳ್ಳಿ, ಆಯ್ತಾ? ಇಲ್ಲಾಂದ್ರೆ ಸೆಸೇಮ್ ಆಯಿಲು ಆ ಥರ ಹಚ್ಕೊಂಡು ಚೆನ್ನಾಗಿ ಸರ್ಕ್ಯುಲರ್ ಮೋಷನ್ ಮಸಾಜ್ ಒಂದು 2 ನಿಮಿಷದ 3 ನಿಮಿಷ ನಾವು ಮಾಡ್ಕೊಂಡ್ರೆ ಈ ವೇಗಸ್ ನರ್ವ್ ಆಕ್ಟಿವೇಟ್ ಆಗತ್ತೆ, ಆಯ್ತಾ? ಸೊ ಇಷ್ಟು ಪದ್ಧತಿಗಳಿದೆ ಸ್ನೇಹಿತರೆ, ನೀವು ಉಪಯೋಗಿಸ್ಕೋಬೇಕು, ಆಯ್ತಾ? ಈ ವಿಡಿಯೋನು ಬಂದಿದ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ. ಇಷ್ಟು ಸಮಗ್ರವಾಗಿ ನಾವು ಹೇಳ್ಕೊಡ್ತೀವಿ. ಯಾವುದೇ ಹೇಳ್ಕೊಟ್ರು ಪ್ರತಿಯೊಂದು ನಿಮಗೆ ಪೂರ್ತಿ ಅರ್ಥ ಮಾಡೋ ಥರ ಹೇಳ್ಕೊಟ್ಟಿರ್ತೀವಿ. ನೀವು ಅದನ್ನು ಪಾಲನೆ ಮಾಡಬೇಕು, ಆಯ್ತಾ? ನೀವು ಬೇರೆಯವ್ರಿಗೆ ಹಂಚ್ಕೊಡ್ಬೇಕು, ಬೇರೆಯವ್ರಿಗೆ ಆ ಜ್ಞಾನ ಹಂಚ್ಬೇಕಾಗತ್ತೆ. ಸೊ ಇಷ್ಟು ಮಾಹಿತಿ ಈ ವೇಗಸ್ ನರ್ವ್ ಬಗ್ಗೆ ನಾವು ಹೇಳ್ಬೇಕಂತ ಅನ್ಕೊಂಡಿದ್ವಿ. ಸೊ ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ಈ ವಿಡಿಯೋ ಬಂದ ಮೇಲೆ ಸ್ವಲ್ಪ ಲೈಕ್ ಮಾಡಿ ನಿಮ್ಮ ಕಾಮೆಂಟನ್ನು ಬರೆಯಿರಿ. ಇದನ್ನು ನೀವು ಅಭ್ಯಾಸ ಮಾಡಿದ್ರೆ ಏನು ಫಲಿತ ಬಂದಿತ್ತು, ಇಲ್ಲಾಂದ್ರೆ ಅಭ್ಯಾಸ ಮಾಡೋಕ್ಕೆ ನನಗೆ ಅನುಕೂಲ ಆಯಿತು ಈ ವಿಡಿಯೋ ನೋಡಿದಿಂದ. ಆ ಥರ ಒಂದು ಕಾಮೆಂಟ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಲ್ಲರಿಗೂ ಧನ್ಯವಾದ, ನಮಸ್ತೆ.